ಹೆಲೋ ಹಾಯ್ ಹಾಲ್ ಎಲ್ರಿಗೂ ವೆಲ್ಕಮ್ ಟು ಮೈ ವ್ಲಾಗ್ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಮಾರ್ನಿಂಗಲ್ಲಿ ಸ್ವಲ್ಪ ಎನರ್ಜಿ ಯಾಕೋ ಡೌನ್ ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ರಾಗಿ ಮಾಲ್ಟ್ನ ಮಾಡಿಟ್ಕೊಂಡಿದ್ದೆ ನೈಟು. ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಕುಡಿದು ಚೆನ್ನಾಗಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸ್ವಲ್ಪ ಮಜ್ಜಿಗೆ ಉಪ್ಪನ್ನ ಹಾಕ್ಕೊಂಡು ಕುಡಿದ್ಬಿಟ್ರೆ ಅಂತೂ ವಾವ್ ಅನಿಸುತ್ತೆ. ಯಾವ ಬ್ರೇಕ್ಫಾಸ್ಟು ಬೇಡ ಅನಿಸ್ಬಿಡುತ್ತೆ. ಜೊತೆಗೆ ಈರುಳ್ಳಿ ಬೇಕಾದರೆ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಕುಡಿಬೋದು. ಸೊ ಅದಾದಮೇಲೆ ಸ್ವಲ್ಪ ವಾಕ್ನ ಮಾಡ್ಕೊಂಡು ಬಂದೆ. ಯಾಕೋ ಇವತ್ತು ಉಪ್ಪಿಟ್ಟು ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಾ ಇತ್ತು. ಸೊ ಅವರೆಕಾಳಿತ್ತು, ಇದ್ಕಿದ ಅವರೆಕಾಳು, ಅದನ್ನು ಹಾಕ್ಕೊಂಡು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಉಪ್ಪಿಟ್ಟು ಮಾಡ್ಕೊಂಡೆ. ಸಖತ್ತಾಗಿತ್ತು. ನಮ್ಮ ಕಡೆಯವ್ರು ತುಂಬ ಇಷ್ಟಪಡ್ತಾರೆ ಅನಿಸುತ್ತೆ ಈ ಉಪ್ಪಿಟ್ಟನ್ನ. ಮಾಗಡಿ ಸೈಡಲ್ಲಿ ಸಖತ್ತಾಗಿ ಮಾಡ್ತಾರೆ ಉಪ್ಪಿಟ್ಟನ್ನೆಲ್ಲ. ಸೊ ಅವರೇ ಬೇಳೆ ಹಾಕ್ಕೊಂಡು ಉಪ್ಪಿಟ್ಟು ಮಾಡಿಕೊಂಡು ಚೆನ್ನಾಗಿ ತಿಂದು ಅದಾದಮೇಲೆ ಫ್ರೆಶ್ ಆಗಿ ಹೋಗಿ ಸ್ವಲ್ಪ ಪೂಜೆ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ತರಕಾರಿಗಳನ್ನ ತೊಗೊಂಡು ಬಂದಿದ್ದೆ. ಅದಾದಮೇಲೆ ಫ್ರೂಟ್ಸ್ನ ತೊಗೊಬಂದಿದ್ದೆ, ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡೆ. ಸೊ ಇನ್ನೇನು ಮಧ್ಯಾಹ್ನ ಆಗ್ತಾ ಬಂತಲ್ವ, ಲಂಚ್ನ ರೆಡಿ ಮಾಡಬೇಕು, ಮಕ್ಕಳು ಬರ್ತಾರೆ ಅಂದ್ಬಿಟ್ಟು. ಇನ್ನು ಮಕ್ಳಿಗೆ ನಾನು ಜಾಸ್ತಿ ಮುದ್ದೆ ಕೊಡೋದ್ರಿಂದ ಸೊ ಅವ್ರು ಬರೋ ಟೈಮಲ್ಲಿ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಾಂಬಾರು ಬಂದುಬಿಟ್ಟು ಇದ್ಕಿದ ಬೇಳೆನ ಸ್ವಲ್ಪ ಮಿಕ್ಕಿತ್ತು ಅಂದ್ಬಿಟ್ಟು ಅದನ್ನು ಹಾಕಿ ಮೊಟ್ಟೆ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೀಸನ್ ಮುಗಿಯೋ ಅಷ್ಟರಲ್ಲಿ ಎಲ್ಲ ಸಾಂಬಾರನ್ನ ಮಾಡಿಬಿಡಬೇಕು ಅವರೆಗಳನ್ನ ಹಾಕಿ ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಇದನ್ನು ಮಾಡ್ಕೊತಾ ಇದ್ದೀನಿ. ಸಾಂಬಾರಂತೂ ಸಖತ್ತಾಗಿ ಬಂದಿತ್ತು. ಮೊಟ್ಟೆನ ಹಾಕ್ಕೊಬೇಕು ಇದ್ಕಿದ ಬೇಳೆ ಸಾಂಬಾರಿಗೆ, ತುಂಬ ರುಚಿಯಾಗಿರುತ್ತೆ. ಸೊ ಬಿಸಿ ಬಿಸಿ ಮುದ್ದೆ ಮಾಡಿ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಊಟ ಕೊಟ್ಟೆ. ಇನ್ನು ಇದ್ಕಿದ ಬೇಳೆ ಹಾಕ್ಕೊಂಡು ಸ್ವಲ್ಪ ಸ್ನ್ಯಾಕ್ನ ಪ್ರಿಪೇರ್ ಮಾಡಿಕೊಂಡೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಅಂದ್ಬಿಟ್ಟು ಸ್ನ್ಯಾಕ್ ಮಾತ್ರ ಸೂಪರಾಗಿ ಬಂದಿತ್ತು, ನನಗೂ ತುಂಬ ಇಷ್ಟ ಆಯಿತು. ಸೊ ಮಿಂತ್ರಾಯಿಂದ ಒಂದು ಸ್ವಲ್ಪ ಡ್ರೆಸ್ನ ಆರ್ಡರ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಟ್ರೈ ಮಾಡಿದೆ. ಸೊ ಈ ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಾಚ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.